ಆಕಾಶವಾಣಿ ಕನ್ನಡ ಕನ್ನಡ ನಮ್ಮ ನಾಡು ಕನ್ನಡ. ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ, ಕನ್ನಡ ಲೋಕದ ವಿಚಾರ ವಿಸ್ಮಯ. ಕನ್ನಡ ಕಜ್ಜಾಯ. ನಿಮ್ಮ ಮುಂದಿನ 5 ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ. ನಮಸ್ಕಾರ. ಬಾರೇ ನೀ ಚೆಲುವೆ, ನಿನ್ನೊಲವು ನಲವು ಮಕರಂದ, ನಿನ್ನೊಲವು ನಟವರ ಗಂಗಾಧರ, ನಟವರ ಗಂಗಾಧರ ಉಮಾಶಂಕರ, ನಿಲೀಲ ವಿನೋದ ವಿಹಾರ. ಹೌದು, ಹಾಡುಗಳನ್ನ ಬರೆದವರು ಡಾಕ್ಟರ್ ಎಸ್.ಕೆ. ಕರೀಂ ಖಾನ್. 300ಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನು ಬರೆದಿದ್ದಾರೆ. ಜೀವನ ತರಂಗ, ಬೇವು ಬೆಲ್ಲ, ಚಂದ್ರಕುಮಾರ, ದೇವಮಾನವ, ದೊಂಬರಕೃಷ್ಣ, ರಾಜೇಶ್ವರಿ ಸೇರಿದಂತೆ 15 ಚಿತ್ರಗಳಿಗೆ ಸಾಹಿತ್ಯವನ್ನ ನೀಡಿದ್ದಾರೆ ಡಾಕ್ಟರ್ ಎಸ್.ಕೆ. ಕರೀಂ ಖಾನ್. ಇವರು ರಂಭಾಪುರಿ, ಕೂಡ್ಲಿ, ಶೃಂಗೇರಿ, ಉಡುಪಿ, ಧರ್ಮಸ್ಥಳ, ಆದಮಾರು ಸ್ವಾಮಿಗಳ ಕುರಿತಂತೆ ಸ್ವಾಗತ ಗೀತೆಗಳನ್ನು ರಚಿಸಿದ್ದಾರೆ. ಧರ್ಮಸ್ಥಳದ ಮಂಜುನಾಥೇಶ್ವರನನ್ನ ಕುರಿತು ಬರೆದ ಭಕ್ತಿಗೀತೆಗಳು ಮಂದಾರ ಧರ್ಮಸ್ಥಳ ಎಂಬ ಹೆಸರಿನಲ್ಲಿ ಕ್ಯಾಸೆಟ್ನಲ್ಲಿ ಬಿಡುಗಡೆಯಾಗಿವೆ. ಎಸ್.ಕೆ. ಕರೀಂ ಖಾನ್ ಅವರು ಬರೆದಿರುವ ಪ್ರಕಟಿತ ಕೃತಿಗಳಿಗಿಂತ ಅಪ್ರಕಟಿತ ಕೃತಿಗಳ ಸಂಖ್ಯೆ ಜಾಸ್ತಿ. ಪುರಾಣ ಮಹಾಕಾವ್ಯಗಳ ಬಗ್ಗೆ ಆಸಕ್ತಿ, ಭಾರತದ ಕರ್ನಾಟಕದ ಇತಿಹಾಸದ ಬಗ್ಗೆ ಖಚಿತ ಮಾಹಿತಿ, ಭಗವದ್ಗೀತೆ, ಭಾಗವತಗಳ ಓದು, ಶಿವಪುರಾಣ, ವಿಷ್ಣುಪುರಾಣ ಮತ್ತು ಉರ್ದು ಸಾಹಿತ್ಯವನ್ನು ಕೂಡ ಅಪಾರವಾಗಿ ಅರಿತಿದ್ದ ಇವರದು ಜಾನಪದ ಸಂಗ್ರಹ, ಕಥಾ ಸಾಹಿತ್ಯ ಮತ್ತು ನಾಟಕ, ಚಲನಚಿತ್ರ ಸಾಹಿತ್ಯ ಎಂದು ವೈವಿಧ್ಯಮಯ ಕೃಷಿ. 1940ರ ದಶಕದಲ್ಲಿ ಜನಪದ ಗೀತೆಗಳ ಸಂಗ್ರಹ ಮತ್ತು ಗಾಯನದಿಂದ ಮನೆ ಮಾತಾಗಿದ್ದರೂ ಬಹುಮುಖ ವ್ಯಕ್ತಿತ್ವ, ಅಪ್ರತಿಮ ದೇಶಾಭಿಮಾನಿ, ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದವರು ಡಾಕ್ಟರ್ ಎಸ್.ಕೆ. ಕರೀಂ ಖಾನ್. ಇವರ ತಂದೆ ಅಬ್ದುರ್ ರೆಹಮಾನ್ ಅಫ್ಘಾನಿಸ್ತಾನದಲ್ಲಿ ಯೋಧರಾಗಿದ್ರು. ಮನೆ ಕಲಹದಿಂದ ದೇಶ ಬಿಟ್ಟು ಭಾರತಕ್ಕೆ ಬಂದ್ರು. ತಾಯಿ ಜೈನಬ್ಬಿ ಅರಬ್ ಮೂಲದವರು. ಕರೀಂ ಖಾನ್ ಅವರಿಗೆ ಹಾಸನದಲ್ಲಿ 5ನೇ ತರಗತಿಯವರೆಗೆ ಶಿಕ್ಷಣ ದೊರೆಯಿತು. ಶೈಕ್ಷಣಿಕ ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ಪ್ರಭಾವವನ್ನ ಬೀರಿದವರು ಗುರುಗಳಾದ ಆಚಂಗಿ ನಾರಾಯಣ ಶಾಸ್ತ್ರಿಯವರು. ನೀವಾರ ಎಂಬ ಕಥಾ ಸಂಕಲನವನ್ನ ಗುರುಗಳಿಗೆ ಅರ್ಪಿಸುತ್ತಾ ಅವರು ಹೇಳಿದ್ದು ಹೀಗೆ: ಆಚಂಗಿ ನಾರಾಯಣ ಶಾಸ್ತ್ರಿಯವರು ವೇದ ವೇದಿಗಳು, ತತ್ವಶಾಸ್ತ್ರ ಕೋವಿದರು, ಕವಿ ಪುಂಗವರು, ಅದ್ಭುತ ವಿದ್ಯಾವಂತರು, ಸಮತಾವಾದಿಗಳೂ ಆಗಿದ್ದರು. ಸಂಗೀತ, ವೇದ್ಯ, ಜ್ಯೋತಿಷ್ಯಗಳಲ್ಲಿ ಪ್ರಕಾಂಡ ಪಂಡಿತರಾಗಿದ್ದರು. ಕರೀಂ ಖಾನ್ ಅವರಿಗೆ ಜನಪದ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿದ್ದು ಜನಪದರಿಂದಲೇ. ಅಂದರೆ ಆಗಿನ ಕಾಲಕ್ಕೆ ಹಿತ್ತಾಳೆ, ತಾಮ್ರದ ಪಾತ್ರೆಗಳ ತಯಾರಿಕೆಗೆ ಪ್ರಸಿದ್ಧವಾಗಿದ್ದ ಶ್ರವಣಬೆಳಗೊಳದಿಂದ ಪಾತ್ರೆಗಳನ್ನ ಗಾಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದ ವ್ಯಾಪಾರಿಗಳು ಸಕಲೇಶಪುರಕ್ಕೆ ಬಂದಾಗ ಅವರ ಮನೆಯ ಮುಂಭಾಗದ ಕೋಣೆಯಲ್ಲಿ ಉಳಿಯುತ್ತಿದ್ರು. ಊರೂರು ತಿರುಗಿ ಬಂದವರು ರಾತ್ರಿ ಮನೆಯ ಮುಂದೆ ಬಯಲಲ್ಲಿಯೇ ಅಡಿಗೆ ಮಾಡಿ ಊಟದ ನಂತರ ಜನಪದ ಹಾಡುಗಳನ್ನ ಸುಶ್ರಾವ್ಯವಾಗಿ ಹಾಡ್ತಾ ಇದ್ರು. ಆ ಹಾಡುಗಳ ನಾದ ಸೌಂದರ್ಯ, ಭಾವ ಮಾಧುರ್ಯಕ್ಕೆ ಕರೀಂ ಖಾನರು ಮಾರು ಹೋದರು. ಕರ್ನಾಟಕದ ಏಕೀಕರಣದ ಕಾಲದಲ್ಲಿ ರಾಜ್ಯಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ರು. ಬೇರೆ ಬೇರೆ ಪ್ರದೇಶದ ಜನಪದ ಗೀತೆಗಳನ್ನ ಕೇಳಿ ಕಲಿತು ದಾಖಲಿಸುತ್ತಿದ್ರು. ಇದೊಂದು ಹವ್ಯಾಸವಾಯಿತು, ಮುಂದೆ ಜೀವನೋಪಾಯವೂ ಆಯಿತು. ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಹಳ್ಳಿಗಳಿಗೆ ಹೋದಾಗ ಮರದ ಕೆಳಗೆ ನಿಂತು ಜನಪದ ಗೀತೆಯನ್ನ ಭಾವಪೂರ್ಣವಾಗಿ ಹಾಡಲು ಆರಂಭಿಸಿದರೆ ಜನರು ಆಕರ್ಷಕವಾಗಿ ಇವರ ಸುತ್ತ ಜಮಾಯಿಸುತ್ತಿದ್ದರು. ಒಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವಸಂತ ಮಹೋತ್ಸವದ ಸಂದರ್ಭದಲ್ಲಿ ಇವರು ಜನಪದ ಗೀತೆಯನ್ನ ಹಾಡಿ ವೇದಿಕೆಯಿಂದ ಕೆಳಗಿಳಿದು ಬಂದ ನಂತರ, ನೀವು ಇನ್ನೊಂದೆರಡು ನಿಮಿಷ ಹಾಡಿದ್ರೆ ನಾನು ಅತ್ತು ಬಿಡ್ತಾ ಇದ್ದೆ ಅಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಹೇಳಿದ್ರಂತೆ. ಮದುವೆಯ ನಂತರ ಹೆಣ್ಣನ್ನ ಗಂಡನ ಮನೆಯವರಿಗೆ ಒಪ್ಪಿಸುವ ಹಾಡುಗಳನ್ನ ಹಾಡಿದಾಗ ಅಲ್ಲಿದ್ದ ಎಲ್ಲರೂ ಅತ್ತು ಬಿಡ್ತಾ ಇದ್ರಂತೆ. ನಂತರದಲ್ಲಿ
ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಗಿರಿಜನರ ಸಂಸ್ಕೃತಿಯ ಅಧ್ಯಯನ ಹಾಗೂ ಅವರ ಕಲೆಯನ್ನ ದಾಖಲಿಸುವ ಮಹತ್ವದ ಕಾರ್ಯವನ್ನ ಕೈಗೊಂಡರು. ವಿಶೇಷ ಗಿರಿಜನ ಪ್ರಶಸ್ತಿ ನೀಡುವುದನ್ನ ಆರಂಭಿಸಿದರು. ವಿಚಾರ ಸಂಕಿರಣಗಳು, ಕಮ್ಮಟಗಳು, ಜೊತೆಗೆ ಯಕ್ಷಗಾನದ ಬಣ್ಣಗಾರಿಕೆ, ಕಲಾ ಪ್ರದರ್ಶನ ಮತ್ತು ಗಡಿನಾಡು ಪ್ರದೇಶಗಳಲ್ಲಿ ಜಾನಪದ ಮೇಳಗಳ ಆಯೋಜನೆ ಇವೆಲ್ಲ ಕರೀಂ ಖಾನ್ ಅವರ ಅವಧಿಯ ಕೆಲಸಗಳ ವೈಶಿಷ್ಟ್ಯತೆ. ಅಂದು ಆರಂಭವಾದ ಬುಡಕಟ್ಟು ಜನಾಂಗಗಳ ಅಧ್ಯಯನ ಇಂದು ಜಾನಪದ ಅಧ್ಯಯನದಲ್ಲಿ ಒಂದು ಪ್ರತ್ಯೇಕ ಶಾಖೆಯಾಗಿ ಬೆಳೆದು ನಿಂತಿದೆ. ಕರೀಂ ಖಾನ್ ಅವರಿಗೆ ಜನಪದ ಶ್ರೀ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಹುಬ್ಬಳ್ಳಿಯ 3000 ಜಂಗಮ ಮಠದಿಂದ ಜಾನಪದ ಜಂಗಮ ಪ್ರಶಸ್ತಿ, ಮಂಡ್ಯದ ಜಿಶಂಪ ಜಾನಪದ ಪ್ರಶಸ್ತಿ, ರಂಗಭೂಮಿ, ಚಿತ್ರರಂಗ, ಜಾನಪದ ಕ್ಷೇತ್ರದಲ್ಲಿ ಅನವರತ ಶ್ರಮಿಸಿದ ಜಾನಪದ ಹರಿಕಾರ ಎಂದು ಹಂಸಜ್ಯೋತಿ ಸಂಸ್ಥೆಯು ಹಂಸರತ್ನ ಪ್ರಶಸ್ತಿಯನ್ನ ನೀಡಿದೆ. ಶತಾಯುಷಿಯಾಗಿ 106 ವರ್ಷಗಳ ಕಾಲ ಬದುಕಿದ್ದು 2006ರಲ್ಲಿ ಜುಲೈ 29ರಂದು ಡಾಕ್ಟರ್ ಎಸ್.ಕೆ. ಕರೀಂ ಖಾನ್ ಅವರು ನಮ್ಮನ್ನ ಭೌತಿಕವಾಗಿ ಅಗಲಿದ್ದಾರೆ. ಇದು ಕನ್ನಡ ಕಜ್ಜಾಯ. ಕನ್ನಡದ, ಕರ್ನಾಟಕದ ಇಂತಹ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ಕಜ್ಜಾಯ ಕೇಳಿದಿರಿ. ನಿರೂಪಣಾ ಸಾಹಿತ್ಯ, ನಿರೂಪಣೆ ಚಂದು, ಪರಿಕಲ್ಪನೆ ಬಿಕೆ ಸುಮತಿ, ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ.